ನಾವು ಹೋಗೋ ಎಲ್ಲ ದೇವಸ್ಥಾನಗಳಲ್ಲೂ ಗಂಟೆ ಇರುತ್ತೆ. ಗಂಟೆ ಏಕಿರುತ್ತೆ ಮತ್ತೆ ಗಂಟೆನ ಯಾಕೆ ಬಾರಿಸ್ಬೇಕು? ಅಲ್ಲಿ ತುಂಬಾ ಜನ ಗಂಟೆ ಬಾರಿಸ್ತಾರೆ ಬಂದ ತಕ್ಷಣ. ಯಾಕೆ ಬಾರಿಸ್ಬೇಕು ಮತ್ತೆ ಯಾವಾಗ ಬಾರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಅದ್ರಿಂದಿರೋ ವೈಜ್ಞಾನಿಕ ಕಾರಣ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ನೋಡಿರ್ಬೋದು, ಕೆಲವೊಬ್ರು ದೇವಸ್ಥಾನಕ್ಕೆ ಬಂದ ತಕ್ಷಣ ಗಂಟೆ ಹೊಡಿತಾರೆ, ಇನ್ನು ಕೆಲವೊಬ್ರು ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಗಂಟೆ ಹೊಡಿತಾರೆ. ಆದ್ರೆ ನಾವು ದೇವಸ್ಥಾನಕ್ಕೆ ಬಂದ ತಕ್ಷಣ ಗಂಟೆ ಹೊಡಿಬೇಕು. ಯಾಕಂದ್ರೆ ಸ್ಕಂದ ಪುರಾಣದ ಪ್ರಕಾರ ನಾವು ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದ್ರಿಂದ ನಾವು ಮಾಡಿರೋ 100 ಜನ್ಮದ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನಾವು ದೇವಸ್ಥಾನಕ್ಕೆ ಬಂದ ತಕ್ಷಣ ಗಂಟೆ ಬಾರಿಸಿದಾಗ ದೇವರು ಎಚ್ಚರಾಗಿ ನಮ್ಮನ್ನ ನೋಡ್ತಾರೆ ಅನ್ನೋ ಒಂದು ಹಳೆ ಕಾಲದಿಂದನೂ ಒಂದು ನಂಬಿಕೆ ಅನ್ನೋದು ಬೆಳೆದು ಬಂದಿದೆ. ಯಾಕಂದ್ರೆ ದೇವರು, ನಾವೆಲ್ಲ ಹೋಗ್ತಾ ಇರ್ತೀವಿ, ಎಲ್ಲರೂ ಒಂದೊಂದೊಂದೊಂದೊಂದು ಕೇಳ್ಕೊತಾನೆ ಇರ್ತೀವಿ. ದೇವಸ್ಥಾನಕ್ಕೆ ಹೋದಾಗ ನಮ್ಗೇನ್ ಬೇಕು ಅಂತ ಕೇಳ್ಕೊಳಕ್ಕೆ ನಾವು ಹೋಗೋದು. ಆವಾಗ ಎಲ್ಲರೂ ಕೋರಿಕೆನು ಕೇಳ್ಬೇಕಾದ್ರೆ ತಕ್ಷಣ ಎಚ್ಚರ ಆಗಿ ನಾವು ಮಲಗಿದಾಗ ಯಾವ್ದಾದ್ರು ಬೆಲ್ ಸೌಂಡ್ ಆದಾಗ ನಾವ್ ಹೆಂಗ್ ಎದ್ದೇಳ್ತೀವಿ, ಅಥವಾ ಕುತ್ಕೊಂಡು ಏನೋ ಕೇಳ್ತಾ ಇರ್ತೀವಿ, ಅದು ಏನೋ ಸೌಂಡ್ ಆದಾಗ ಹೆಂಗೆ ಆ ಕಡೆ ತಿರುಗಿ ನೋಡ್ತೀವಿ, ಅದೇ ರೀತಿ ದೇವರು ಕೂಡ ನಮ್ ಕೋರಿಕೆನ ಆಲಿಸ್ತಾನೆ ಅಂತ ಒಂದು ಹಳೆ ಕಾಲದಿಂದ ಒಂದು ನಂಬಿಕೆ ಇದೆ. ದೇವರು ಅವಾಗ ನಮ್ಮನ್ನ ನೋಡ್ತಾನೆ, ನಾವು ಹೇಳೋ ಕೋರಿಕೆಗಳನ್ನ ಆಶೀರ್ವದಿಸ್ತಾನೆ, ನೆರವೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಗಂಟೆ ಬಾರಿಸೋದ್ರಿಂದ ಮತ್ತೆ ದುಷ್ಟ ಶಕ್ತಿಗಳಿಂದ ನಮ್ಮನ್ನ ಕಾಪಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಜೊತೆಗೆ ವೈಜ್ಞಾನಿಕವಾಗಿ ಹೇಳೋದೇನಂದ್ರೆ, ಆ ಗಂಟೆ ಬಾರಿಸ್ಬೇಕಾದ್ರೆ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ. ಮತ್ತೆ ಆರತಿ ಮಾಡ್ಬೇಕಾದ್ರೆ, ಅವರು ಗಂಟೆ ಬಾರಿಸ್ಕೊಂಡು ಆರತಿ ಮಾಡ್ಬೇಕಾದ್ರೆ ಎಲ್ಲರ ಮನಸ್ಸು ಆ ಕಡೆ ಇರುತ್ತೆ. ಅಂದ್ರೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಪವರ್ ಬೆಳೆಯುತ್ತೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಜೊತೆಗೆ ಗಂಟೆ ಸೌಂಡಿಂದ ನಮ್ಮ ಬಲ ಮತ್ತು ಎಡ ಮೆದುಳಿನ ನಡುವೆ ಅನ್ಯೋನ್ಯತೆ ಬರುತ್ತೆ. ಯಾವಾಗ ಗಂಟೆ ಬಾರಿಸುತ್ತೋ ಅದು 7 ಸೆಕೆಂಡುಗಳ ಕಾಲ ಅದು ಮತ್ತೆ ಪ್ರತಿಧ್ವನಿಸ್ತಾ ಇರುತ್ತೆ. ಆದ್ರಿಂದ ಎರಡೂ ಮೊದಲು ಕೂಡ ಒಂದೇ ತರ ಒಂದೇ ಅನ್ಯೋನ್ಯವಾಗಿರೋದಕ್ಕೆ ನಾವು ಈ ಕಡೆ ಕಿವಿಲಿ ಏನ್ ಕೇಳ್ತೀವೋ ಅದು ಆ ಕಡೆ ಕಿವಿಲು ಅದೇ ತರ ಕೇಳೋ ರೀತಿ ಆಗತ್ತೆ ಅನ್ನೋದು ಸೈಂಟಿಫಿಕಲಿ ಹೇಳಿದ್ದಾರೆ. ಮನೇಲೂ ಕೂಡ ಗಂಟೆ ಬಾರಿಸೋದ್ರಿಂದ ಮನೇಲೂ ಕೂಡ ನೆಗೆಟಿವ್ ಎನರ್ಜಿ ಇರಲ್ಲ. ನೀವು ದೇವಸ್ಥಾನಕ್ಕೆ ಹೋದಾಗ ಮೈಂಡ್ ಫ್ರೆಶ್ ಏನಕ್ಕಾಗತ್ತೆ ಅಂದ್ರೆ, ಅಲ್ಲಿ ಪರಿಸರ ಒಂದು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಯಾಕಂದ್ರೆ ಗಂಟೆ ಸೌಂಡ್ ಎಲ್ಲಿ ಬರುತ್ತೋ ಅಲ್ಲಿ ನೆಗೆಟಿವ್ ಎನರ್ಜಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನೇಲೂ ಕೂಡ ಗಂಟೆ ಬಾರಿಸಿ ಆಮೇಲೆ ಪೂಜೆ ಮಾಡೋದ್ರಿಂದ ಅಲ್ಲೂ ಕೂಡ ದೇವ್ರ ಎಚ್ಚರವಾಗಿ ನಮ್ಮ ಕೋರಿಕೆನ ಕೇಳ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಜೊತೆಗೆ ಗಂಟೆ ಬಾರಿಸೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ, ಮನೆಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಇನ್ನು ಯಾವ ದಿನ ಬಾರಿಸಲ್ಲ ಅಂದ್ರೆ, ನಾವು ಶ್ರಾದ್ದ ದಿನ ಅಂದ್ರೆ ಪಿತೃಗಳಿಗೆ ಏನು ಎಡೆ ಇಡ್ತೀವಿ ಅವತ್ತೊಂದು ದಿನ ಗಂಟೆ ಬಾರಿಸಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅವತ್ತು ದೇವರನ್ನ ಕರೆಯಲ್ಲ, ನಾವು ಪಿತೃಗಳನ್ನ ಕರೆದು ಅವರಿಗೆ ಪೂಜೆ ಮಾಡ್ತಾ ಇರ್ತೀವಿ. ಹಾಗಾಗಿ ಪಿತೃಗಳ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಪೂಜೆ ಮಾಡಲ್ಲ, ಅವ್ರನ್ನೇ ದೇವ್ರು ಅಂತ ಪ್ರಾರ್ಥಿಸ್ಕೊಂಡು ಅವ್ರ ಹತ್ರ ನಾವು ಕಷ್ಟಗಳನ್ನ ಹೇಳ್ಕೊತಾ ಇರ್ತೀವಿ. ಆವಾಗ ಗಂಟೆ ಬಾರಿಸೋದಿಲ್ಲ. ಇನ್ನು ದೇವಸ್ಥಾನದಲ್ಲಿ ಗಂಟೆಗಳನ್ನ ಹಾಕಿರ್ತಾರಲ್ಲ, ಅದು ಕೆಲವೊಂದು ಮಿಶ್ರಲೋಹಗಳಿಂದ ತಯಾರಾಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮೈಂಡು ಕಾನ್ಸಂಟ್ರೇಷನ್ ಪವರ್ ಇರುತ್ತೆ, ಮತ್ತೆ ಮನಸ್ಸಿನಲ್ಲಿ ನೆಮ್ಮದಿ ಶಾಂತ ವಾತಾವರಣ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿದ್ ಬಂದಾಗ ಮನಸ್ಸು ಚಂಚಲತೆಯಿಂದ ಒಂದೇ ಕಡೆ ಇರುತ್ತೆ, ಅಷ್ಟು ಚಂಚಲ ಸ್ವಭಾವಕ್ಕೆ ಒಳಗಾಗಲ್ಲ. ಅದೇ ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಮಗೂ ಬಂದಿರೋದ್ರಿಂದ ಆ ರೀತಿ ಇರುತ್ತೆ. ಜೊತೆಗೆ ಇಲ್ಲಿ ಗಂಟೆ ಬಾರಿಸೋದ್ರಿಂದ ಸೂಕ್ಷ್ಮಾಣುಜೀವಿ ಯಾವುದಿರುತ್ತೋ, ಬ್ಯಾಕ್ಟೀರಿಯಾ, ವೈರಸ್ಗಳು ಯಾವುದೂ ಇರೋದಿಲ್ಲ, ಸುತ್ತಮುತ್ತಲಿನ ಪರಿಸರ ಕೂಡ ಶುದ್ಧವಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಸ್ಕಂದ ಪುರಾಣ ಪ್ರಕಾರ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಗಂಟೆ ಬಾರಿಸಿದಾಗ ಓಂಕಾರ ಶಬ್ದ ಅನ್ನೋದು ಬರುತ್ತೆ. ಈ ಓಂಕಾರ ಶಬ್ದ ಏನ್ ಬರುತ್ತೆ, ಅದು ಇಲ್ಲಿ ನಾವು ಹೇಳ್ದಾಗ ಏನ್ ಶಕ್ತಿ ಬರುತ್ತೋ ಅದು ಇಲ್ಲೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇದು ಓಂಕಾರ ಶಬ್ದದಿಂದ ಗಂಟಲಿನ ನಾಲಿಗೆಯಲ್ಲಿ ಸರಸ್ವತಿ, ಶಿವನು ಉದರ ಭಾಗದಲ್ಲಿ ಅಂದ್ರೆ ಹೊಟ್ಟೆ ಭಾಗದಲ್ಲಿ, ಮುಖದಲ್ಲಿ ಬ್ರಹ್ಮ, ಕೊನೆಯ ಭಾಗದಲ್ಲಿ ವಾಸುಕಿ ಈ ರೀತಿ ಇದ್ದು ಪ್ರಾಣಶಕ್ತಿ ನೀಡುತ್ತೆ ಅಂತ ಹೇಳ್ತಾರೆ. ಇನ್ನು ಗಂಟೆಯಲ್ಲಿ ಮಿಶ್ರಲೋಹ ಅಂದ್ರೆ ಕ್ಯಾಡ್ಮಿಯಂ, ಸತು, ತಾಮ್ರ, ಸೀಸ, ನಿಕೆಲ್, ಮ್ಯಾಂಗನೀಸ್ ಮತ್ತು ಕ್ರೋಮಿಯಂ ಅನ್ನೋ ಲೋಹಗಳನ್ನ ಬಳಸಿ ನಾವು ಗಂಟೆನ ತಯಾರು ಮಾಡಿರ್ತೀವಿ. ಇನ್ನು ಯಾವ ಗಂಟೆನ ಬಳಸ್ತಾರೆ ದೇವಸ್ಥಾನದಲ್ಲಿ ಅಂದ್ರೆ, ಗರುಡ ಗಂಟೆ, ಡೋರ್ ಬೆಲ್, ಕೈಗಂಟೆ, ಗಂಟೆ ಅನ್ನೋದು ಬಳಸ್ತಾರೆ. ಗರುಡ ಗಂಟೆ ಅಂದ್ರೆ ಗರುಡ ಗಂಟೆ ಚಿಕ್ಕದಾಗಿರುತ್ತೆ, ಇದು ಒಂದು ಕೈಯಿಂದ ಸೌಂಡ್ ಮಾಡುವಂತದ್ದಾಗಿರುತ್ತೆ.
ಎರಡನೇದು ಡೋರ್ ಬೆಲ್. ಇದು ಬಾಗಿಲಲ್ಲಿ ಹಾಕಿರ್ತಾರೆ. ಇದು ದೊಡ್ಡದು ಅಥವಾ ಚಿಕ್ಕದು ಎರಡು ಗಾತ್ರದಲ್ಲೂ ಇರುತ್ತೆ. ಇನ್ನು ಕೈಗಂಟೆ. ಇದು ಕೈಯಲ್ಲಿ ಗಂಟೆ ಬಾರಿಸ್ತಾರಲ್ಲ ಆ ಥರ ಇರುತ್ತೆ, ಕೈಯಲ್ಲಿ ಇಟ್ಕೊಂಡು ಗಂಟೆ ಬಾರಿಸೋದು. ಇನ್ನು ಗಂಟಂದರೆ ಇದು 5 ಅಡಿಯಿಂದ ಉದ್ದ ಮತ್ತು ಅಗಲವಾಗಿರುತ್ತೆ. ಇದರ ಧ್ವನಿ ದೊಡ್ಡದಾಗಿ ಬರುತ್ತೆ. ಇನ್ನು ಗಂಟೆನ ಎಷ್ಟು ಸಾರಿ ಬಾರಿಸ್ಬೇಕು ಅಂದರೆ 1, 2 ಅಥವಾ 3 ಸಾರಿ ಬಾರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾವಾಗಲೂ ನಾವು 3 ಸಾರಿ ಬಾರಿಸ್ತೀವಿ, ಟನ್ ಡನ್ ಡನ್ ಅಂತ, ಅದೇ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ದೇವಸ್ಥಾನಕ್ಕೆ ಹೋದಾಗ ಬಾರಿಸ್ಬೇಕು ಅಥವಾ ಬಾರಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೋದು. ಆದರೆ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಾರಿಸ್ಬಾರ್ದು ಅಂತ ಹೇಳ್ತಾರೆ. ಇದಿಷ್ಟು ಗಂಟೆ ಬಗ್ಗೆ ಇರೋ ವಿಡಿಯೋ. ಯಾವಾಗ ಎಷ್ಟು ಸಾರಿ ಬಾರಿಸ್ಬೇಕು ಮತ್ತು ಅದರಿಂದ ಏನು ಉಪಯೋಗ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು.